ಆಪರೇಷನ್ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು, ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ರಚಿಸಬೇಕು, ಸರ್ಕಾರ ರಚನೆ ಮಾಡಬೇಕು ಎನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದಲ್ಲಿರುವಂತಹ BJPಯ ಮಹದಾಸೆ. ಹಾಗಾಗಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನಲ್ಲಿ ಮೊಳಗಿಸಿದಂತಹ ಕಹಳೆ ಆಪರೇಷನ್ ದಕ್ಷಿಣ. ನಿನ್ನೆ ರಾಜ್ಯಸಭೆಯ 4 ಸ್ಥಾನಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಾಮನಿರ್ದೇಶನವನ್ನು ಮಾಡಿದೆ. ಆ ನಾಮನಿರ್ದೇಶಿತ 4 ಕೂಡ ದಕ್ಷಿಣ ಭಾರತದವರೇ ಎನ್ನುವಂಥದ್ದು ವಿಶೇಷ. ಹಾಗಾಗಿ ರಾಜಕೀಯ ಚಿಂತಕರು, ರಾಜಕೀಯ ವಿಶ್ಲೇಷಕರು ಈ 4 ನಾಮನಿರ್ದೇಶನವನ್ನು BJPಯ ಆಪರೇಷನ್ ದಕ್ಷಿಣ ಅಭಿಯಾನದ ಜೊತೆಗೆ ತಳುಕು ಹಾಕಿಸಿದ್ದಾರೆ. ಕಾರಣ, ಉದ್ದೇಶ ಅದೇ ಇರಬಹುದು ಅಂತೇಳಿ. ಕರ್ನಾಟಕದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ತಮಿಳುನಾಡಿನಿಂದ ಸಂಗೀತ ಮಾಂತ್ರಿಕ ಇಳೆಯರಾಜ, ಆಂಧ್ರ ಪ್ರದೇಶದಿಂದ KV ವಿಜಯ್ ಪ್ರಸಾದ್, ಕೇರಳದಿಂದ PT ಉಷಾ ನಾಮನಿರ್ದೇಶನ ಮಾಡಲಿಕ್ಕೆ 4 ನಾಮನಿರ್ದೇಶನಕ್ಕೂ BJPಯ ಆಪರೇಷನ್ ದಕ್ಷಿಣ ರಾಜಕೀಯಕ್ಕೂ ನಂಟಿದೆಯಾ ಎನ್ನುವಂತಹ ಪ್ರಶ್ನೆ. ಮೊದಲಿಗೆ ಕ್ವಿಕ್ಕಾಗಿ ಕೆಲವೊಂದಿಷ್ಟು ಪಾಯಿಂಟ್ಗಳಿಗೆ ಹೋಗೋಣ. ನೋಡಿ, ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರ ಅವಧಿ, ರಾಜ್ಯಸಭೆಯ ಉಳಿದ ಸದಸ್ಯರ ಅವಧಿಯಂತೆ 6 ವರ್ಷ. ಸದ್ಯಕ್ಕೆ 9 ಮಂದಿ ನಾಮನಿರ್ದೇಶಿತ ಸದಸ್ಯರು ಇರುವಂಥದ್ದು ರಾಜ್ಯಸಭೆಯಲ್ಲಿ. ಇನ್ನೂ 3 ಸ್ಥಾನಗಳು ಖಾಲಿ ಇವೆ. ರಾಜ್ಯಸಭೆಯ ಒಟ್ಟು ಬಲಾಬಲ 245. ಇದರಲ್ಲಿ 233 ಮಂದಿ ರಾಜ್ಯಗಳ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗ್ತಾರೆ. ಉಳಿದ 12 ಮಂದಿಯನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನಗೊಳಿಸ್ತಾರೆ. ನಾಮನಿರ್ದೇಶನ ಯಾಕೆ ಎನ್ನುವಂಥ ಒಂದು ಬಲವಾದ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕಾಡುತ್ತೆ. ರಾಜ್ಯಸಭೆಯನ್ನು ಹಿರಿಯರ ಮನೆ ಅಥವಾ ಮೇಲ್ಮನೆ ಅಂಥೇಳಿ, ಅಥವಾ ಚಿಂತಕರ ಚಾವಡಿ ಅಂಥೇಳಿ ಕರೀತಾರೆ. ಸಂವಿಧಾನ ರಚನೆಗಾಗಿ ರೂಪುಗೊಂಡಿದ್ದಂತಹ ಸಂವಿಧಾನ ರಚನಾ ಸಭೆಯಲ್ಲಿ, ಮೇಲ್ಮನೆಯಲ್ಲಿ, ರಾಜ್ಯಸಭೆಯಲ್ಲಿ ನಾಮನಿರ್ದೇಶನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕೆನ್ನುವಂಥ ಚರ್ಚೆ ಆಗತ್ತೆ. ಕಾರಣ, ಚುನಾವಣೆಯಲ್ಲಿ ಆಯ್ಕೆಯಾಗದ ಅಥವಾ ಚುನಾವಣಾ ರಾಜಕೀಯಕ್ಕೆ ಪ್ರವೇಶ ಮಾಡಲು ಬಯಸದ, ಆದರೆ ತಮ್ಮ ಕ್ಷೇತ್ರಗಳಲ್ಲಿ ನಿಷ್ಣಾತರಾಗಿರುವಂತಹ, ಅನುಭವ ಇರುವಂತಹ, ಹೆಸರು ಮಾಡಿರುವಂತಹ ವ್ಯಕ್ತಿಗಳ ಜ್ಞಾನ ಮತ್ತು ಅನುಭವವನ್ನು ದೇಶದಲ್ಲಿ ಬಳಸ್ಕೊಳ್ಬೇಕು ಎನ್ನುವಂಥ ಕಾರಣಕ್ಕೋಸ್ಕರ, ಅದಕ್ಕೆ ಶಾಸನ ಸಭೆಯಲ್ಲಿ ಅವಕಾಶ ಸಿಗಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ನಾಮನಿರ್ದೇಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗಾಗಿ ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಪ್ರಮುಖರನ್ನು ಗುರುತಿಸಿ ಅವರನ್ನು ಮೇಲ್ಮನೆಗೆ ನಾಮನಿರ್ದೇಶನ ಮಾಡುವುದರ ಮುಖಾಂತರ ಅವರ ಜ್ಞಾನ ಮತ್ತು ಅನುಭವವನ್ನು ದೇಶದ ವಿಷಯಗಳ, ದೇಶದ ಸಮಸ್ಯೆಗಳು, ವಿಷಯಗಳಿರ್ಬೋದು, ಮತ್ತು ಕಾನೂನಿನ ರಚನೆಯಲ್ಲಿ ಅವರ ಜ್ಞಾನ ಮತ್ತು ಅನುಭವವನ್ನು ಪಡೆದುಕೊಳ್ಬೇಕೆನ್ನುವಂಥದ್ದು ಇದರ ಉದ್ದೇಶ. ನಾಮನಿರ್ದೇಶಿತ ಸದಸ್ಯರ ಹಕ್ಕುಗಳು ಏನು ಅಂತ ಹೇಳಿದ್ರೆ, ನೋಡಿ, ನಾಮನಿರ್ದೇಶಿತ ಸದಸ್ಯರಿಗೆ ಭಾರತದ ಮೊದಲ ಪ್ರಜೆ. ನೋಡಿ, ನಾಮನಿರ್ದೇಶಿತ ಸದಸ್ಯರಿಗೆ ಭಾರತದ ಮೊದಲ ಪ್ರಜೆ ಅಂದರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನದ ಹಕ್ಕಿರಲ್ಲ ಅಂತ ಹೇಳಿದ್ರೆ, ಈಗ ದ್ರೌಪದಿ ಮುರ್ಮು ಮತ್ತು ಯಶವಂತ್ ಸಿನ್ಹಾ ಅವರು ಏನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ರಾಷ್ಟ್ರಪತಿ ಚುನಾವಣೆಗೆ, ಆ ಚುನಾವಣೆಯಲ್ಲಿ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವಂತಿಲ್ಲ. ಆದರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಇವರಿಗೆ ಮತದಾನದ ಹಕ್ಕಿದೆ. ರಾಜ್ಯಸಭೆಯ 233 ಚುನಾಯಿತ ಸದಸ್ಯರು, 12 ಮಂದಿ ನಾಮನಿರ್ದೇಶಿತ ಸದಸ್ಯರು, ಲೋಕಸಭೆಯ 543 ಸಂಸದರು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಮಾಡ್ತಾರೆ. ಸೊ ನಾಮನಿರ್ದೇಶನಗೊಂಡಂತಹ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಇಳೆಯರಾಜ, KV ವಿಜಯ್ ಪ್ರಸಾದ್ ಮತ್ತು PT ಉಷಾ. ಒಂದು ವೇಳೆ ಇವರಲ್ಲಿ ಯಾರಿಗಾದರೂ ತಾವು ಯಾವುದಾದ್ರೂ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಯಸಿದ್ದರೆ ಅವರು ಆ ಪಕ್ಷಕ್ಕೆ ಸೇರ್ಪಡೆ ಆಗ್ಬೋದು. ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂತ ಹೇಳಿದ್ರೆ ಖಂಡಿತ ಇದೆ. ಕೇಂದ್ರ ಸರ್ಕಾರದ ಶಿಫಾರಸ್ಸಿನ ಮೇಲೆ ರಾಜ್ಯಸಭೆಗೆ ನಾಮನಿರ್ದೇಶನಗೊಳ್ಳುವಂತಹ ಸದಸ್ಯರು ತಾವು ಬಯಸಿದ ರಾಜಕೀಯ ಪಕ್ಷವನ್ನು ಸೇರಲು ಅವಕಾಶವಿದೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು. ಅವರು ಯಾವ ಪಕ್ಷಕ್ಕೆ ಸೇರ್ಲಿಕ್ಕೆ ಬಯಸ್ತಾ ಇದ್ದಾರೆ ಆ ಪಕ್ಷಕ್ಕೆ ಸೇರಬಹುದು. ನಾಮನಿರ್ದೇಶನಗೊಂಡ ದಿನದಿಂದ ಮೊದಲ 6 ತಿಂಗಳೊಳಗೆ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ವಿದಿನ್ 6 ಮಂತ್. ನಾಮಿನೇಷನ್ ಆದಂತಹ ವಿದಿನ್ 6 ಮಂತ್ ಒಳಗಡೆ, 6 ತಿಂಗಳ ಒಳಗಡೆ ಅವರು ಯಾವುದೇ ಪಕ್ಷವನ್ನು ಸೇರ್ಪಡೆ ಆಗ್ಬೋದು. ಆವಾಗ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಒಂದು ವೇಳೆ 6 ತಿಂಗಳ ಬಳಿಕ ಅವರೇನಾದರೂ
ಯಾವುದಾದರೂ ರಾಜಕೀಯ ಪಕ್ಷವನ್ನು ಸೇರ್ಪಡೆಯಾದರೆ ಆಗ ಆಟೋಮೆಟಿಕಲಿ ಪಕ್ಷಾಂತರ ನಿಷೇಧ ಕಾನೂನಿನ ಪ್ರಕಾರ ನಾಮನಿರ್ದೇಶಿತ ಸದಸ್ಯರು ಅನರ್ಹರಾಗ್ತಾರೆ, ತಮ್ಮ ಸದಸ್ಯತ್ವವನ್ನು ಅವರು ಕಳೆದುಕೊಳ್ತಾರೆ, ಅಂದರೆ ಸಂಸದರಾಗಿ ಮುಂದುವರಿಯಲ್ಲ. ಸೊ ನಾಮನಿರ್ದೇಶಿತ ಸದಸ್ಯರ ಸಂಬಳ ಎಷ್ಟು ಅಂತ ಹೇಳಿದ್ರೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದ ಹಕ್ಕು ಇಲ್ಲ ಎನ್ನುವುದನ್ನು ಹೊರತುಪಡಿಸಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನದ ಹಕ್ಕು ಇಲ್ಲ ಎನ್ನುವುದನ್ನು ಹೊರತುಪಡಿಸಿ ನಾಮನಿರ್ದೇಶಿತ ಸದಸ್ಯರಿಗೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಯ ಉಳಿದ ಚುನಾಯಿತ ಸಂಸದರ ಸಂಬಳ ಸೌಲಭ್ಯ ಮತ್ತು ಹಕ್ಕುಗಳು ಏನಿದೆಯೋ ಅದೆಲ್ಲವೂ ಕೂಡ ಇವರಿಗಿದೆ. ನೋಡಿ, ಇವರ ಪ್ರತಿ ತಿಂಗಳ ಸಂಬಳ 1 ಲಕ್ಷ ರೂಪಾಯಿ, ದಿನಭತ್ಯೆ ಅಂತೇಳಿ 2,000 ರೂಪಾಯಿ ಕೊಡ್ತಾರೆ. ಪ್ರಯಾಣ ಭತ್ಯೆ ಅಂತೇಳಿ ಸಂಸದರು ತಮ್ಮ ಕರ್ತವ್ಯದ ನಿರ್ವಹಣೆಗಾಗಿ ವಿಮಾನ, ರೈಲಿನ ಮುಖಾಂತರ ಓಡಾಡಿದರೆ ಅದರ ಫೇರ್ ಏನಿದೆ, ದರ ಏನಿದೆ, ಅದನ್ನು ಸಂಪೂರ್ಣವಾಗಿ ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡುತ್ತೆ. ಒಂದು ವೇಳೆ ರಸ್ತೆಯ ಮಾರ್ಗದ ಮುಖಾಂತರ ಅವರು ಸಂಚರಿಸಿದರೆ ಪ್ರತಿ ಕಿಲೋಮೀಟರ್ಗೆ 16 ರೂಪಾಯಿ ಕೊಡುತ್ತೆ. ಜೊತೆಗೆ ಉಳಿದ ಸಂಸದರಂತೆ ಇವರಿಗೂ ಕೂಡ ಉಚಿತ ಸರ್ಕಾರಿ ನಿವಾಸ, ವಿದ್ಯುತ್ತು, ನೀರು, ದೂರವಾಣಿ ಸಂಪರ್ಕ ಕೂಡ ಇರುತ್ತೆ. ಇವರ ಅವಧಿ ಮುಗಿದ ಬಳಿಕ ಮತ್ತೆ ಏನಾದರೂ ಇವರು ಎಲೆಕ್ಟ್ ಆಗದೆ ಮಾಜಿಗಳಾದರೆ, ಒಂದು ಬಾರಿ ಸಂಸದರಾಗಿದ್ದರೂ ಸರಿ, ಅವರಿಗೆ ಪ್ರತಿ ತಿಂಗಳು ಅವರು ಮಾಜಿಗಳಾದ ಬಳಿಕ, ಸಂಸದರು ಮಾಜಿಗಳಾದ ಬಳಿಕ, ಉದಾಹರಣೆಗೆ ನಿನ್ನೆ ಯಾರು ನಾಮನಿರ್ದೇಶನಗೊಂಡಿದ್ದಾರೆ ನಾಲ್ವರು, ಅವರ ಅವಧಿ 2018 ಜುಲೈನಲ್ಲಿ ಅಂತ್ಯ ಆಗುತ್ತೆ. ಸೊ 2018 ಬಳಿಕವೂ ಇವರು ಮತ್ತೇನಾದರೂ ಎಲೆಕ್ಟ್ ಆಗದೇ ಇದ್ದರೆ ಅಥವಾ ಇವರನ್ನು ರೀನಾಮಿನೇಷನ್ ಮಾಡದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಇವರು ಮಾಜಿಗಳಾಗ್ತಾರೆ. ಸೊ ಮಾಜಿಗಳಾದ ಬಳಿಕ ಇವರಿಗೆ ಪ್ರತಿ ತಿಂಗಳು 25,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಒಂದು ವೇಳೆ ಒಂದು ಬಾರಿಗಿಂತ 2 ಬಾರಿ ಅಂತ ಹೇಳಿದ್ರೆ 5 ವರ್ಷಕ್ಕಿಂತ, ಇಲ್ಲಿ 6 ವರ್ಷ, ರಾಜ್ಯಸಭೆ ವಿಚಾರಕ್ಕೆ ಬಂದರೆ 6 ವರ್ಷಕ್ಕಿಂತ ಹೆಚ್ಚು ಸಮಯದವರೆಗೆ ಅವರು ಸಂಸದರಾಗಿ ಅಂತ ಹೇಳಿದ್ರೆ 2ನೇ ಬಾರಿ ಆಗಿರಲೇಬೇಕಾಗುತ್ತೆ. ಆಗ ಸಂಸದರಾಗಿ ಮಾಜಿಗಳಾದರೆ ಆಗ ಪ್ರತಿ ತಿಂಗಳು ಹೆಚ್ಚುವರಿಯಾಗಿ 2,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಂತ ಹೇಳಿದ್ರೆ 25,000 ಪ್ಲಸ್ 2,000 27,000. ಯಾವಾಗ ಅಂತ ಹೇಳಿದ್ರೆ 2ನೇ ಬಾರಿ ಆದರೆ. ಮಾಜಿ ಸಂಸದರಿಗೆ ರೈಲಿನಲ್ಲಿ ಉಚಿತವಾಗಿ ಪ್ರಯಾಣಿಸುವಂತಹ ಸೌಲಭ್ಯ ಕೂಡ ಇರುತ್ತೆ. ಆಮೇಲೆ ನಾಮನಿರ್ದೇಶಿತ ಸದಸ್ಯರು ಉಳಿದ ಸಂಸದರು, ಶಾಸಕರ ರೀತಿಯಲ್ಲಿ ತಮ್ಮ ಆಸ್ತಿಯನ್ನು ಘೋಷಣೆ ಮಾಡಿಕೊಳ್ಳುವಂಥದ್ದು ಕಡ್ಡಾಯ. ರಾಜ್ಯಸಭೆಯ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ 90 ದಿನದ ಒಳಗೆ ಹೊಸ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು ತಮ್ಮ ಬಳಿ ಇರುವಂತಹ ಸ್ಥಿರಾಸ್ತಿ, ಚರಾಸ್ತಿ, ಬ್ಯಾಂಕ್ ಠೇವಣಿ, ಅಡಮಾನ, ಸಾಲ ಎಷ್ಟಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನು ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಲ್ಲಿಕೆ ಮಾಡಲೇಬೇಕಾಗುತ್ತೆ. ಸೊ ಈಗ ನಿನ್ನೆ ಯಾರು ನಾಲ್ವರು ನಾಮನಿರ್ದೇಶನಗೊಂಡಿದ್ದಾರೆ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಇಳೆಯರಾಜ, ವಿಜಯ್ ಪ್ರಸಾದ್ ಮತ್ತು PT ಉಷಾ, ಇವರು ತಮ್ಮ ಬಳಿ ಇರುವಂಥ ಆಸ್ತಿಪಾಸ್ತಿಯನ್ನು ಘೋಷಣೆ ಮಾಡಿಕೊಳ್ಳುವಂಥದ್ದು ಕಡ್ಡಾಯ ನಿಯಮಗಳ ಪ್ರಕಾರ. ಇನ್ನು ವಿಶೇಷವಾಗಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ, ಉಳಿದ ಸಂಸದರ ರೀತಿ ಇವರಿಗೂ ಕೂಡ ಏನು MP ಫಂಡ್ ಅಂತ ಏನು ಹೇಳ್ತೀವಿ ಅದು ಸಿಗುತ್ತೆ. ಪ್ರತಿ ವರ್ಷ 5 ಕೋಟಿ ರೂಪಾಯಿ. ಇವರಿಗೆ ಈ ನಾಮನಿರ್ದೇಶಿತ ಸದಸ್ಯರಿಗೆ ದೇಶದ ಯಾವುದೇ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೋಬಹುದು. ನಾವು ಇಂತಹ ಜಿಲ್ಲೆಗೆ ಅನುದಾನವನ್ನು ಕೊಡ್ತೀವಿ ಅಂತೇಳಿ ಪ್ರತಿ ವರ್ಷ 5 ಕೋಟಿ ಅಂತ ಹೇಳಿದ್ರೆ 6 ವರ್ಷಗಳ ಅವಧಿಗೆ ಇವರಿಗೆ ಸುಮಾರು 30 ಕೋಟಿ ರೂಪಾಯಿ ಅನುದಾನ ಸಿಗುತ್ತೆ. ಇವರ ಹಾಜರಾತಿಯನ್ನು ನಾವು ಗಮನಿಸುವುದಾದರೆ, ನಾಮನಿರ್ದೇಶನಗೊಂಡ ಸದಸ್ಯರು ರಾಜ್ಯಸಭೆಯ ಕಲಾಪಕ್ಕೆ ಹಾಜರಾಗುವಂಥದ್ದು ಕಡ್ಡಾಯ. ನಿಮಗೆ ಗೊತ್ತಿರ್ಬೋದು, ಕ್ರಿಕೆಟ್ನಿಂದ ನಿವೃತ್ತಿಯಾದ ಬಳಿಕ ಸಚಿನ್ ತೆಂಡೂಲ್ಕರ್ ಅವರಿಗೆ UPA ಸರ್ಕಾರದವರು ಭಾರತ ರತ್ನ ಅವಾರ್ಡನ್ನು ಕೊಟ್ಟರು, ಪ್ರಶಸ್ತಿಯನ್ನು, ಅತ್ಯುನ್ನತ ನಾಗರಿಕ ಗೌರವ ಈ ದೇಶದ್ದು, ಭಾರತ ರತ್ನ ಕೊಟ್ಟರು. ಜೊತೆಗೆ ಅವರನ್ನು ರಾಜ್ಯಸಭೆಯ ಸಂಸದರನ್ನಾಗಿ ಕೂಡ ಮಾಡಿದ್ರು. ಬಟ್ ರಾಜ್ಯಸಭೆಯ ಸಂಸದರನ್ನಾಗಿ ಮಾಡಿದ ಬಳಿಕ ಈ ಕ್ರಿಕೆಟ್ ದೇವರಾಗ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲೂ ಪ್ರತ್ಯಕ್ಷನೇ ಆಗಲಿಲ್ಲ, ಕಾಣಿಸ್ಕೊಳ್ಳೇ ಇಲ್ಲ. ಒಟ್ಟು 348 ದಿನಗಳ ರಾಜ್ಯಸಭೆಯ ಕಲಾಪದಲ್ಲಿ ಈ ಕ್ರಿಕೆಟ್ ದೇವರು ಭಾಗವಹಿಸಿದ್ದು ಕೇವಲ 23 ದಿನ. ಕೇಳಿದ ಪ್ರಶ್ನೆ ಎಷ್ಟು ಅಂತ ಹೇಳಿದ್ರೆ ಕೇವಲ 22 ಪ್ರಶ್ನೆ. ನೋಡಿ, ಒಂದು ಸ್ಥಾನ, ಈ ವ್ಯಕ್ತಿಯನ್ನು ನಾಮಿನೇಟ್ ಮಾಡಿದ್ರೆ ಏನೋ ಒಂದು ಉಪಯೋಗ ಆಗುತ್ತೆ ಅಂತೇಳಿ ನಾಮಿನೇಟ್ ಮಾಡಿದ್ರೆ 368 ದಿನದಲ್ಲಿ ಸಚಿನ್ ತೆಂಡೂಲ್ಕರ್ ಅಟೆಂಡ್ ಮಾಡಿದ್ದೇ 23 ದಿನ, ಕೇಳಿದ್ದು 22 ಪ್ರಶ್ನೆ ಅಷ್ಟೇ. ಅದು ಕೂಡ ಈ 23 ದಿನದಲ್ಲಿ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಸೇರ್ಪಡೆ ಪ್ಲಸ್ ಏನಕ್ಕಾಗಿದೆ ಅಂದರೆ, ಅವರು ಸಚಿನ್ ತೆಂಡೂಲ್ಕರ್ ಸದನಕ್ಕೆ ಬರದ ಬಗ್ಗೆ ರಾಜ್ಯಸಭೆಯಲ್ಲೇ ಪ್ರಶ್ನೆಗಳನ್ನು ಎತ್ತಿ ಟೀಕೆ ಮಾಡೋರು.
ನರೇಶ್ ಅಗ್ರವಾಲ್ ಎಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಬಂದು ಕೂತ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಯಾಕೆ ಮತ್ತೆ ಎಂ ಪಿಗಳಾಗಿದ್ದು ಬಿಟ್ಟೋಗಿ ಅಂತ ರಾಜೀವ್ ಶುಕ್ಲಾ ಪ್ರಶ್ನೆ ಮಾಡಿದ್ರು. ಹಂಗೆ ನೋಡೋಕೆ ಹೋದ್ರೆ ಕಾಂಗ್ರೆಸ್ ಅವರೇ ನಾಮಿನೇಟ್ ಮಾಡಿದ್ದು ಸಚಿನ್ ತೆಂಡೂಲ್ಕರ್. ಪ್ರಯೋಜನ ಏನಿಲ್ಲ. ಅವರಿಗೆ ತಿಂಗಳಿಗೆ ಎಷ್ಟು ಕೊಟ್ಟರು ಅಂತ ಹೇಳಿದ್ರೆ ಸಂಬಳ ಮತ್ತು ಭತ್ಯೆಯ ರೂಪದಲ್ಲಿ ಸುಮಾರು 58 ಲಕ್ಷ ರೂಪಾಯಿಯನ್ನು ಸಚಿನಿಗೆ ಕೊಟ್ಟರು ಸರ್ಕಾರದವರು. ಸಂಬಳ ಕೊಡಲೇಬೇಕು, ಅವ್ರದ್ದು ಪಡೆದುಕೊಳ್ಳುವಂಥ ಅಧಿಕಾರ. ಇನ್ನೊಬ್ಬರು ನಟಿ ರೇಖಾ ನೋಡಿ, 348 ದಿನದಲ್ಲಿ ಆಕೆ ಸದನಕ್ಕೆ ಬಂದಿದ್ದೇ ಕೇವಲ 18 ದಿನ. ಒಂದೇ ಒಂದು ಪ್ರಶ್ನೆ ಕೇಳಲಿಲ್ಲ, ಒಂದು ಸಿಂಗಲ್ ಕ್ವಶನ್. ಎಷ್ಟು ತಗೊಂಡಿದ್ದಾರೆ ಸಂಬಳ ಮತ್ತು ಭತ್ಯೆ ಸೇರಿ? 65 ಲಕ್ಷ ರೂಪಾಯಿ. ಇದು ಇರುವಂತಹ ವಿಷಯ. ಇವರಿಗೆ ಮತದಾನದ ಹಕ್ಕಿದೆ. ಉಳಿದ ಸಂಸದರು, ರಾಜ್ಯಸಭೆಯ ಉಳಿದ ಸಂಸದರು ಏನಿದ್ದಾರೆ ಅವರೇ ಅವರ ರೀತಿಯಲ್ಲೇ ಇವರಿಗೆ ಮತದಾನದ ಹಕ್ಕಿರುವಂಥದ್ದು. ಮಸೂದೆ ಮೇಲೆ ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದೆ, ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ, ಮಸೂದೆಗಳ ಮೇಲೆ ಮತದಾನ ಮಾಡಲಿಕ್ಕೆ ಅವಕಾಶ ಇದೆ. ಇವರಿಗೆ ತಮ್ಮದೇ ಆದಂತಹ ಖಾಸಗಿ ವಿಧೇಯಕ ಅಂತ ಏನೇ ಹೇಳ್ತೀವಿ, ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ, ಅದನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಇದೆ. ಪಾಸ್ ಆಗದೇ ಇದ್ದರೂ ಕೂಡ ಮಂಡನೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲವೂ ಇದೆ, ಬಟ್ ಬಳಸ್ಕೊಳ್ಳುವಂಥವ್ರ ಸಂಖ್ಯೆ ತುಂಬ ಕಮ್ಮಿ ಅಷ್ಟೇ. ಸೊ ಈಗ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ, ಇಳೆಯರಾಜ, ವಿಜಯ್ ಪ್ರಸಾದ್ ಮತ್ತು PT ಉಷಾ. ಇಲ್ಲಿ ಫೈನಲಿ ಒಂದು ಏನು ಅಂತ ಹೇಳಿದ್ರೆ ಕಮೆಂಟು, ನಿನ್ನೆ ಪ್ರತಿಕ್ಷಣ ನ್ಯೂಸ್ ಫಸ್ಟ್ ಈ ಸುದ್ದಿಯನ್ನು ಬ್ರೇಕ್ ಮಾಡ್ತು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರನ್ನು ರಾಜ್ಯಸಭೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರವನ್ನು ನಾಮನಿರ್ದೇಶನ ಮಾಡಿದೆ ಅಂತೇಳಿ. ಕೆಲವರು ನಂಬಲಿಕ್ಕೆ ರೆಡಿ ಇರಲಿಲ್ಲ. ಕೆಲವರಿಗೆ ಯಾಕೆ ಈ ಸೀಟು ಅಂತೇಳಿ, ಯಾಕಂತ ಹೇಳಿದ್ರೆ ತುಂಬ ಜನ ವಿಶೇಷವಾಗಿ ವೀರೇಂದ್ರ ಹೆಗ್ಗಡೆಯವರ ಅನುಯಾಯಿಗಳು ಅವರನ್ನು ರಾಷ್ಟ್ರಪತಿ ಹುದ್ದೆಯಲ್ಲಿ ಕಾಣಲಿಕ್ಕೆ ಬಯಸಿದ್ರು. ಹೀಗಾಗಿ ಅವರಿಗೆ ರಾಜ್ಯಸಭೆಯ ಈ ನಾಮನಿರ್ದೇಶನ ಹುದ್ದೆ ಯಾಕೆ ಎನ್ನುವಂಥ ಪ್ರಶ್ನೆಯನ್ನು ಕೆಲವರು ಹಾಕಿದ್ದಿದೆ. ಒಂದು ವೆರಿ ಇಂಪಾರ್ಟೆಂಟ್, ನಾನು ಆರಂಭದಲ್ಲೇ ಹೇಳಿದ ಹಾಗೆ ನಿಮಗೆ ಆಪರೇಷನ್ ದಕ್ಷಿಣ ಅಂತೇಳಿ ವೀರೇಂದ್ರ ಹೆಗ್ಗಡೆಯವರು ಅವರ ಧರ್ಮಸ್ಥಳ ಏನಿದೆ ಅದು ಬರುವಂಥದ್ದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ. ಕಳೆದ ಬಾರಿ 2018ರ ವಿಧಾನಸಭಾ ಚುನಾವಣೆಗೂ ಮೊದಲು ಪ್ರಧಾನಿ ನರೇಂದ್ರ ಮೋದಿಯವರು ದೊಡ್ಡ ಕಾರ್ಯಕ್ರಮ ಆಗಿ ಧರ್ಮಸ್ಥಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಧರ್ಮಸ್ಥಳದ ವತಿಯಿಂದ ಉಜಿರೆಯಲ್ಲಿ. ಸೊ ಅದರ ಪರಿಣಾಮ, ರಾಜಕೀಯ ಪರಿಣಾಮ 2018ರ ಚುನಾವಣೆಯಲ್ಲಿ ಬಿದ್ದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಬೆಳ್ತಂಗಡಿಯ ರಾಜಕೀಯವನ್ನು ಬಲ್ಲವಂಥವರು ಇದನ್ನು ಒಪ್ಕೋತಾರೆ. ಅದರ ಲಾಭ BJPಗಾಗಿದ್ದಿದೆ. ಹರೀಶ್ ಪೂಂಜಾ ಅವರು ಎಲೆಕ್ಟ್ ಆಗಿ ಬರಲಿಕ್ಕೆ ಇಟ್ ವಾಸ್ ಒನ್ ಆಫ್ ದಿ ಮೇನ್ ರೀಸನ್. ಅದನ್ನು ನಿರಾಕರಿಸುವಂತೇ ಇಲ್ಲ. ಸೊ ರಾಜಕೀಯ ಪರಿಣಾಮಗಳು ತುಂಬ ದೊಡ್ಡ ಮಟ್ಟದಲ್ಲಿದೆ. ಇಳೆಯರಾಜ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಹೊಗಳಿ ಕೆಲ ತಿಂಗಳ ಹಿಂದೆ ದೊಡ್ಡದಾಗಿ ಒಂದು ಕಾವ್ಯವನ್ನು ಬರೆದಂಥವರು. ತಮಿಳುನಾಡಿನ ಇತರೆ ಚಿತ್ರ ಸಾಹಿತಿಗಳು ತಿರುಗಿ ಬಿದ್ದರು. AR ರೆಹಮಾನ್ ಒಂದು ದೊಡ್ಡ ಪೋಸ್ಟನ್ನೇ ಹಾಕ್ಕೊಂಡ್ರು. ಅಲ್ಲಿ ಪ್ರತಿರೋಧ ಇದೆ. ವಿಜಯ್ ಪ್ರಸಾದ್, PT ಉಷಾ ಕೇರಳ. ಸೊ ಇವೆಲ್ಲ ಆಪರೇಷನ್ ದಕ್ಷಿಣದಲ್ಲಿ ಪ್ರಮುಖರು, ಪ್ರಭಾವಿಗಳು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ನಿಸಿಕೊಂಡವರನ್ನು ರಾಜ್ಯಸಭೆಗೆ ಕಳುಹಿಸಿದರ ಮುಖಾಂತರ ಒಂದು ಗ್ರೌಂಡ್ ಮೆಸೇಜನ್ನು BJP ಕೊಟ್ಟಿದೆ ಅಂತೇಳಿ ಆಲ್ರೆಡಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಕರ್ನಾಟಕದ ಮಟ್ಟಿಗಂತೂ ಹೌದು, ನಾನು ನಿಮಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಉಲ್ಲೇಖವನ್ನು ಮಾಡಿದೆ. ಸೊ ಪೊಲಿಟಿಕಲ್ ಇನ್ಫ್ಲುಯೆನ್ಸ್, ಅದನ್ನು ಯಾರೂ ಕೂಡ ನಿರಾಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇದ್ದೇ ಇದೆ ಅದರದ್ದೇ ಆದಂಥ. ಮತ್ತು ವೀರೇಂದ್ರ ಹೆಗ್ಗಡೆಯವರಿಗೆ ದೊಡ್ಡ ಮಟ್ಟದಲ್ಲಿ ಕೇವಲ ಧರ್ಮಸ್ಥಳ ಬೆಳ್ತಂಗಡಿ ಅಂತಲ್ಲ, ಕರಾವಳಿ ಭಾಗವನ್ನು ಹೊರತುಪಡಿಸಿಯೂ ಕೂಡ ರಾಜ್ಯದ ಬಹುತೇಕ ಎಲ್ಲ ಕಡೆಗಳಲ್ಲಿ, ಜೊತೆಗೆ ದೇಶದಲ್ಲೂ ಕೂಡ ಹಲವು ಕಡೆಗಳಲ್ಲಿ ಅವರ ಏನು SKDRP ಏನಿದೆ, ಅವರ SKDRP ಏನಿದೆ, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖಾಂತರ ಕಾರ್ಯಕ್ರಮಗಳು ನಡೀತಿರೋದ್ರಿಂದ ಇಟ್ಸ್ ಓನ್ ಇನ್ಫ್ಲುಯೆನ್ಸ್ ಇರೋದರಿಂದ BJPಯ ಲೆಕ್ಕಾಚಾರ ಇರಬಹುದು, ಇಲ್ಲ ಅಂತೇಳಿ ನಿರಾಕರಿಸಲಿಕ್ಕಂತೂ ಸಾಧ್ಯನೇ ಇಲ್ಲ. ಇದಿಷ್ಟು ನಾಮನಿರ್ದೇಶನ ಆಪರೇಷನ್ ದಕ್ಷಿಣ.